ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಮಂಗಳೂರು ಸ್ಟೈಲ್ನಲ್ಲಿ ಗೋಳಿ ಬಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮಂಗಳೂರು ಬೋಂಡ ಅಂತಲೂ ಕೂಡ ಕರೀತಾರೆ. ಉದ್ದಿನ ಬೋಂಡನೇ ಬೇರೆ, ಮಂಗಳೂರು ಗೋಳಿ ಬಜೆ, ಮಂಗಳೂರು ಬೋಂಡನೇ ಬೇರೆ. ಈ ಗೋಳಿ ಬಜೆನ ಮಾಡಿಕೊಂಡು ನೀವು ಚಟ್ನಿ ಜೊತೆ ತಿಂತಾ ಇದ್ದರೆ ಆಹಾ ಅದ್ಭುತವಾಗಿರುತ್ತೆ. ಈ ಗೋಳಿ ಬಜೆಗೆ ಸೂಟ್ ಆಗ್ತಕ್ಕಂಥ ಚಟ್ನಿನೂ ಕೂಡ ಈ ರೆಸಿಪಿನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಮಂಗಳೂರು ಗೋಳಿ ಬಜೆ ಹಾಗೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ. ಮೊದಲಿಗೆ ಗೋಳಿ ಬಜೆನ ಮಾಡ್ಕೊಳ್ಳಿಕ್ಕೆ ನಾವು ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಬೌಲ್ನ ತಗೊಂಡು ಇದಕ್ಕೆ 1/4 kg ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಒಂದು 4 ರಿಂದ 5 ಹಸಿಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಶುಂಠಿನ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು. ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು. 1 ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಅಜ್ವಾನ ಏನಾದ್ರು ಇತ್ತು ಅಂದರೆ ಮನೆಯಲ್ಲಿ ಅಜ್ವಾನೂ ಸೇರಿಸ್ಕೋಬೋದು. ಈ ಬೋಂಡಕ್ಕೆ ನೀವು ಸ್ವಲ್ಪ ಅಡುಗೆ ಸೋಡನ್ನು ಕೂಡ ಬಳಸ್ಕೋಬೇಕಾಗುತ್ತೆ. ಒಂದು ಚಿಟಿಕೆಯಷ್ಟು ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡಿ ತೆಂಗಿನಕಾಯಿನೂ ಕೂಡ ಸೇರಿಸ್ಕೋಬೋದು. ಸ್ವಲ್ಪ ಇಂಗನ್ನು ತಿನ್ನೋದಾದರೆ ನೀವು ಇಂಗನ್ನು ಬೇಕಿದ್ರೆ ಇದಕ್ಕೆ ಸೇರಿಸ್ಕೋಬೋದು. ಈ ರೀತಿಯಲ್ಲಿ ಎಲ್ಲ ಪದಾರ್ಥನ ಸೇರಿಸಿ ಆದಮೇಲೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನು ಮೊಸರು ಜೊತೆಯಲ್ಲೇ ಕಲಿಸ್ಕೋಬೇಕಾಗತ್ತೆ. ನಾವು ಬೇರೆ ಬೋಂಡನ ಮಾಡಿಕೊಂಡ್ರೆ ನೀರಿನ ಜೊತೆಯಲ್ಲಿ ಕಲಿಸ್ಕೊಳ್ತೀವಿ. ಈ ಮಂಗಳೂರು ಗೋಳಿ ಬಜೆ ಏನಿದೆ ಇದಕ್ಕೆ ಮೊಸರನ್ನು ಸೇರಿಸಿನೇ ಕಲಿಸ್ಕೋಬೇಕಾಗತ್ತೆ. 1 ಕಪ್ಪಿನಷ್ಟು ಮೊಸರನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ 1 ರಿಂದ 2 ಟೇಬಲ್ ಸ್ಪೂನಷ್ಟು ಮೊಸರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಹಿಟ್ಟು ಉದುಗಿ ಬರುತ್ತೆ. ಹಾಗೆ ನಿಮಗೆ ಅಂಟಂಟಿರೋದಿಲ್ಲ. ಕಲಿಸ್ಬೇಕಾದ್ರೆ ಈ ಮೈದಾ ಹಿಟ್ಟೇನಿದೆ ಅಂಟಂಟಿರೋದಿಲ್ಲ. ಹಾಗಾಗಿ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ 4 ರಿಂದ 5 ನಿಮಿಷ ನಾವು ಬೀಟ್ ಮಾಡ್ಕೋಬೇಕಾಗತ್ತೆ. ಈ ಹಿಟ್ಟನ್ನು ಸ್ವಲ್ಪ ತೆಳುವಾಗಿನೇ ನಾವು ಕಲಿಸ್ಕೋಬೇಕು. ಜಾಸ್ತಿ ಬೋಂಡದ ರೀತಿಯಲ್ಲಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬೋಂಡ ಎಲ್ಲ ಗಟ್ಟಿ ಆಗ್ಬಿಡುತ್ತೆ. ಒಳಗಡೆ ನಿಮಗೆ ಫ್ಲಫಿನೆಸ್ ಬರಲ್ಲ, ಗೂಡಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ಚಟ್ನಿನ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡು 1 ಕಪ್ಪಿನಷ್ಟು ತುರಿದಿರ್ತಕ್ಕಂಥ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. 2 ಪೀಸು ಬೆಳ್ಳುಳ್ಳಿ, 1/4 ಇಂಚಿನಷ್ಟು ಶುಂಠಿ, 1/2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಖಾರಕ್ಕೆ ಒಂದು 3 ರಿಂದ 4 ಹಸಿಮೆಣಸಿಕಾಯಿನ ಸೇರಿಸ್ಕೊಳ್ಳಿ. ನಾನು 3 ಹಸಿಮೆಣಸಿಕಾಯಿನ ಸೇರಿಸ್ಕೊಂಡಿದ್ದೀನಿ. ಖಾರ ಜಾಸ್ತಿ ತಿಂತೀನಿ ಅಂದರೆ ಇನ್ನೂ ಒಂದು ಬೇಕಿದ್ರೆ ಸೇರಿಸ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ಸ್ವಲ್ಪನೂ ಕೂಡ ನೀರನ್ನು ಬೆರೆಸ್ತೇನೆ ಮೊದಲಿಗೆ ನಾವು ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಾಗ ನಾವು ಕಲ್ಲಲ್ಲಿ ರುಬ್ಬಿದಂಥ ರುಚಿನಲ್ಲಿ ಚಟ್ನಿ ರೆಡಿ ಆಗುತ್ತೆ. ಈ ರೀತಿ ರುಬ್ಕೊಂಡು ಅದಾದಮೇಲೆ ಬೇಕಿದ್ರೆ 1 ಕಪ್ಪಿನಷ್ಟು ನೀರನ್ನು ಸೇರಿಸಿ ನಾವು ಚಟ್ನಿನ ರುಬ್ಕೋಬೇಕಾಗತ್ತೆ. ಈ ಚಟ್ನಿ ಏನಿದೆ ಸ್ವಲ್ಪ ತೆಳುವಾಗಿಯೇ ಇರಬೇಕು. ನಾವು ಗೋಳಿ ಬಜೆ ಬೋಂಡ ಜೊತೆ ತಿನ್ನೋದ್ರಿಂದ ಸ್ವಲ್ಪ ತೆಳುವಾಗಿದ್ರೇ ಬಹಳ ರುಚಿಯಾಗಿರುತ್ತೆ. ನೋಡಿ, ಈಗ ಚಟ್ನಿನೂ ಕೂಡ ರೆಡಿಯಾಗಿದೆ. ಬನ್ನಿ, ಈಗ ಗೋಳಿ ಬಜೆನ ಯಾವ ರೀತಿ ಬೇಯಿಸ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಈ ರೀತಿಯಲ್ಲಿ ಹಿಟ್ಟು ತೆಳುವಾಗಿರುತ್ತಲ್ಲ, ಆ ಬೆರಳಿನಲ್ಲೇ ಇದನ್ನು ಎಣ್ಣೆ ಜೊತೆಯಲ್ಲಿ ಸೇರಿಸ್ಬೇಕು. ಎಣ್ಣೆಗೆ ಸೇರಿಸಿ ಆದಮೇಲೆ ಇದು ಆಟೋಮೆಟಿಕ್ಕಾಗಿ ಉಬ್ಬಿ ಮೇಲ್ಗಡೆ ಬರುತ್ತೆ. ಅದೇ ಬೋಂಡಗಳು ಉಬ್ಬಿ ಬರುತ್ತೆ. ಅದನ್ನು ನಿಧಾನವಾಗಿ ತಿರುಗಿಸ್ಕೊಂಡು ಒಂದು 4 ರಿಂದ 5 ನಿಮಿಷ ಎಳೆ ಕವನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಈ ಬೋಂಡ ಏನಿದೆ ನಿಮಗೆ ಮಾಮೂಲಿ ಬೋಂಡ ಥರ ಒಂದೇ ಸಲ ತಿರುಗಿಸ್ಲಿಕ್ಕಾಗಲ್ಲ. ಹಾಗಾಗಿ ನಿಧಾನವಾಗಿ ಕೈ ಆಡ್ತಾ 4 ರಿಂದ 5 ನಿಮಿಷ ಸ್ವಲ್ಪ ಕೆಂಪಗಾಗಬೇಕು. ಒಂದು ಕಡೆ ಬೆಳ್ಳಗಿರುತ್ತೆ, ಇನ್ನೊಂದು ಕಡೆ ಕಂದು ಬಣ್ಣಕ್ಕೆ ಗೋಲ್ಡನ್ ಕಲರ್ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಕೊಂಡಾದ ನಂತರ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಉರಿನೂ ಕೊಟ್ಟು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಜಾಸ್ತಿ ಉರಿ ಕೊಟ್ಟರೆ ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ಹಸಿ ಇರುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಚಟ್ನಿಯಾಗಿ ಗೋಳಿ ಬಜೆ ಮಾಡೋದನ್ನು ತೋರಿಸಿದ್ದೀನಿ. ಈ 2 ರೆಸಿಪಿಗಳು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಮರಿದೇನೆ ಈ ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.